ಮಂಗಳೂರಿನ ಕ್ರಿಕೆಟ್ ಮೈದಾನದಲ್ಲಿ ಪಾಕ್ ಪರ ಘೋಷಣೆ. ಮೊನ್ನೆ ಸಿಎಂ ಸಿದ್ದು, ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೆಂಚಿಂಗ್. ಪಾಕ್ ಮಾಧ್ಯಮಗಳಲ್ಲಿ ಕರ್ನಾಟಕದ ನಾಯಕರು. ಎಸ್, ಮಂಗಳೂರಿನ ಕ್ರಿಕೆಟ್ ಮೈದಾನದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಹಿನ್ನೆಲೆ ಗಲಾಟೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವ ಹೊತ್ತಲ್ಲಿ ಮಂಗಳೂರಿನ ಕ್ರಿಕೆಟ್ ಮೈದಾನದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಗುಂಪು ಹಲ್ಲೆ ನಡೆದಿದ್ದು ಮೊಹಮ್ಮದ್ ಅಶ್ರಫ್ ಎಂಬಾತನು ಮೃತಪಟ್ಟಿದ್ದಾನೆ. ಈ ಕೇಸ್ ಸಂಬಂಧ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ತಪ್ಪೇ ಎಂದಿದ್ದಾರೆ. ಯಾರೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ತಪ್ಪು. ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ತಪ್ಪೇ, ಅದು ದೇಶದ್ರೋಹ ಅಂದಿದ್ದಾರೆ. ಈ ಸಂಬಂಧ ತನಿಖೆ ನಡೀತಾ ಇದೆ. 15 ಮಂದಿ ಅರೆಸ್ಟ್ ಆಗಿದ್ದಾರೆ ಎಂದಿದ್ದಾರೆ. ಹಾಗಾದ್ರೆ ಈ ವಿಷಯಕ್ಕೆ ಗೃಹ ಸಚಿವರು ಸಿಡಿಮಿಡಿಗೊಂಡಿದ್ಯಾಗೆ? ಮಂಗಳೂರಿನಲ್ಲಿ ಪಾಕ್ ಪರ ಘೋಷಣೆ ಹಾಗೂ ಹಲ್ಲೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಪಾಕಿಸ್ತಾನದ ಪರ ಆತ ಘೋಷಣೆ ಕೂಗಿದ್ದ ಅನ್ನೋದು ನನ್ನ ಹೇಳಿಕೆಯಲ್ಲ. ನಾನು ನಿನ್ನೆ ಮಂಗಳೂರಿನಲ್ಲಿ ಪಾಕ್ ಪರ ಕೂಗಿದ್ದಕ್ಕೆ ಕೊಲೆಯಾಗಿದೆ ಅಂತ ಹೇಳಿಲ್ಲ ಅಂತ ಗೃಹ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದು, ನಾನು ಹಾಗೆ ಹೇಳಿದೆ ಎನ್ನುವಂತೆ ಮಾಧ್ಯಮಗಳು ತೋರಿಸಿವೆ ಅಂತ ಗೃಹ ಸಚಿವರು ಸಿಡಿಮಿಡಿಗೊಂಡ್ರು. ಇನ್ನು 20 ಜನರನ್ನ ಇದೀಗ ಬಂಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 20 ಜನರನ್ನ ಬಂಧಿಸಲಾಗಿದೆ. ಬಂಧಿಸಿರುವವರು ಆತನೇ ಪಾಕ್ ಪರ ಘೋಷಣೆ ಕೂಗಿದ್ದ ಅಂದಿದ್ದಾರೆ. ಆ ರೀತಿ ಹೇಳಿದ್ದಕ್ಕೆ ಹೊಡೆದ್ವಿ ಅಂತ ಹೇಳಿಕೆ ನೀಡಿದ್ದಾರೆ. ಹೆಚ್ಚಿನ ತನಿಖೆ ನಡೀತಾ ಇದ್ದು ಆ ಗುಂಪಿನವರು ಹಾಗೆ ಹೇಳ್ತಿದ್ದಾರೆ. ಸತ್ಯ ವಿಚಾರಣೆಯಿಂದ ಹೊರ ಬರುತ್ತೆ ಅಂದ್ರು. ನಿರ್ದಿಷ್ಟ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಪೊಲೀಸ್ ಲೋಪ ಇದ್ರೂ ಗೊತ್ತಾಗುತ್ತೆ. ನಾವು ಅಲ್ಲಿನ ಸಮುದಾಯದವರಿಗೆ ಹೇಳುವುದಿಷ್ಟೇ, ನಾವು ಇಂತಹ ವಿಚಾರಗಳಲ್ಲಿ ತುಂಬಾ ಗಂಭೀರವಾಗಿಯೇ ಇದ್ದೀವಿ, ಹಾಗೆ ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಅಷ್ಟೇ ಅಲ್ಲದೆ ಈಗ ಸಿದ್ದರಾಮಯ್ಯನವರ ಹೇಳಿಕೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಸಾರಿದ್ದ ಶಾಂತಿಯ ಸಂದೇಶ ಪಾಕ್ನ ಜನಪ್ರಿಯ ಟಿವಿ ಚಾನೆಲ್ಗಳ ನ್ಯೂಸ್ಗಳಲ್ಲಿ ಪ್ರಸಾರ ಮಾಡಲಾಗಿತ್ತು. ಇದೀಗ ಕರ್ನಾಟಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ ಎನ್ನಲಾಗ್ತಾ ಇದೆ. ಹೌದು, ಇಸ್ಲಾಮಾಬಾದ್ ಪಾಕಿಸ್ತಾನ ಪಾಕ್ ಜೊತೆ ಯುದ್ಧ ಬೇಕಿಲ್ಲ ಅಂತ ಹೇಳಿಕೆ ನೀಡಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅಲ್ಲದೆ ಸಾರ್ವಜನಿಕರು ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದರೆ ಸಿದ್ದರಾಮಯ್ಯ ಹೇಳಿಕೆ ಪಾಕಿಸ್ತಾನದಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಸಿದ್ದರಾಮಯ್ಯ ಸಾರಿದ್ದ ಶಾಂತಿಯ ಸಂದೇಶ ಪಾಕ್ನ ಜನಪ್ರಿಯ ಟಿವಿ ಚಾನೆಲ್ಗಳ ನ್ಯೂಸ್ಗಳಲ್ಲಿ ಪ್ರಸಾರ ಮಾಡಲಾಗಿತ್ತು. ಇದೀಗ ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ಇವತ್ತು ಪಾಕಿಸ್ತಾನದ ಜನಪ್ರಿಯ ಸುದ್ದಿ ಮಾಧ್ಯಮ ಡಾನ್ ಪತ್ರಿಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಸುದ್ದಿ ಮಾಡಿದೆ. ಪರಮೇಶ್ವರ್ ಅವರ ಹೇಳಿಕೆ ಉಲ್ಲೇಖಿಸಿದೆ ಡಾನ್ ಪತ್ರಿಕೆ. ಪಾಕಿಸ್ತಾನದ ಜನಪ್ರಿಯ ಪತ್ರಿಕೆ ಡಾನ್ ವರದಿಯಲ್ಲಿ ಕರ್ನಾಟಕದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಸುದ್ದಿಯನ್ನ ಪ್ರಕಟಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ನಡೆದ ವ್ಯಕ್ತಿಯೋರ್ವನ ಹತ್ಯೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಡಾನ್ ಪತ್ರಿಕೆ ತನ್ನ ಸುದ್ದಿಯಲ್ಲಿ ಉಲ್ಲೇಖ ಮಾಡಿದೆ. ಏನಿದು? ಮಂಗಳೂರಿನಲ್ಲಿ ನಡೆದ ಹತ್ಯಾ ಕೇಸ್. ಏಪ್ರಿಲ್ 27ರಂದು ಸಂಜೆ ಸುಮಾರು 5:30ರ ಸುಮಾರಿಗೆ ಮಂಗಳೂರಿನ ಕುಡುಪು ಭಟ್ರಕಲ್ಲುರ್ಟಿ ದೇವಸ್ಥಾನದ ಸಮೀಪ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ತಕ್ಷಣ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಅನುಮಾನಾಸ್ಪದ ಅಸ್ವಾಭಾವಿಕ ಸಾವು ಪ್ರಕರಣವನ್ನ ದಾಖಲಿಸಿದರು. ಮೃತದೇಹದ ಮರಣೋತ್ತರ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಮೃತನ ಬೆನ್ನಿಗೆ ಬಲವಾದ ಹೊಡೆತ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡ ಕಾರಣದಿಂದ ಉಂಟಾದ ರಕ್ತಸ್ರಾವ, ಶಾಕ್ ಮತ್ತು ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಇರೋದ್ರಿಂದ ಮರಣ ಸಂಭವಿಸಿದೆ ಅಂತ ವರದಿಯಾಗಿತ್ತು. ಪಾಕಿಸ್ತಾನ ಜೈಕಾರ ಕೂಗಿದ್ದಕ್ಕೆ ನಡೆದ ಹತ್ಯೆ. ಮೃತನಾದ ವ್ಯಕ್ತಿಯ ಬಗ್ಗೆ ಪೊಲೀಸರಿಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಉತ್ತರ ಭಾರತ ಅಥವಾ ಕೇರಳ ಮೂಲದವನು ಆಗಿರುವ ಬಗ್ಗೆ ಶಂಕೆ ಇದೆ. ಪಾನಮತ್ತನಾಗಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿರೋದಕ್ಕೆ ಗುಂಪು ಆತನ ಮೇಲೆ ಹಲ್ಲೆ ನಡೆಸಿರುವ ಬಗ್ಗೆಯೂ ಕೂಡ ಸುದ್ದಿ ಹರಿದಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದೇನು? ಈ ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದ ಡಾಕ್ಟರ್ ಜಿ ಪರಮೇಶ್ವರ್, ಆತನ ಗುರುತು ಇನ್ನೂ ಕೂಡ ಸಿಕ್ಕಿಲ್ಲ, ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿ ಸುಮಾರು 10ರಿಂದ 12 ಜನರನ್ನ ಬಂಧಿಸಲಾಗಿದೆ ಮತ್ತು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಪರಮೇಶ್ವರ್ ಅವರು ಹೇಳಿದ್ದು, ನಾವಿದನ್ನ ಖಂಡಿತವಾಗಿಯೂ ಗಂಭೀರವಾಗಿ ಪರಿಗಣಿಸ್ತೀವಿ. ಯಾಕಂತಂದ್ರೆ ಇಂತಹ ಘಟನೆಗಳು ಎಲ್ಲಿಗೂ
ಎಲ್ಲಿಯೂ ಕೂಡ ಸಂಭವಿಸಬಾರದು. ಪಾಕಿಸ್ತಾನ ಪರ ಘೋಷಣೆಗಳನ್ನ ಕೂಗಿದ್ರೆ ಜನರು ಕಾನೂನನ್ನ ಕೈಗೆತ್ತಿಕೊಳ್ಳುವ ಬದಲು ಪೊಲೀಸರಿಗೆ ಒಪ್ಪಿಸಬೇಕು ಅಂತ ಅವರು ಹೇಳಿಕೆಯನ್ನ ಡಾನ್ ಪತ್ರಿಕೆ ವರದಿಯಲ್ಲಿ ನೀಡಿರುವಂತದ್ದು. An incident of mob lynching has been reported. His name is not known at this point of time, and also his identity has not been known, whether he has come from outside the state or within the state. I was told it's just a report that this individual was shouting Pakistan Zindabad and things like that when there was a cricket match going on, a local cricket match. And when they heard this, a few people got together and beat him and all that. That incident has happened, and subsequently, he didn't die on the spot, but they said it's later on he died because of the shock and so on and things like that. But I'm yet to get the actual report, and nearly 10 or 12 people have been arrested, and further investigation is going on. This is at this point of time. So we will definitely take this very seriously, because this kind of things should not happen anywhere, not only in Karnataka, anywhere. But Karnataka, such a peaceful state, we don't want to allow these kind of things. Suppose if he had said something like Pakistan Zindabad, they could have handed him over to police instead of they taking the law and order into their hands. Okay. Sir, the district in charge minister, the health minister, has put out a post on social media urging for communal harmony at this time. In regard to this incident, sir, was this an instance of communal disharmony? Were they from different communities, sir? No, we don't know exactly what has happened, who is involved, whether a particular community is involved. All these things we can't just simply say that. But definitely, I also appeal to the public to maintain peace and harmony. Because Mangalore, Dakshina Kannada is a place where normally anything and everything they related to communal harmony. But I appeal to the public in general to maintain the peace and harmony. Thank you. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,